ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕ್ಷಣ ಚೇರಲ್ಲಿ ಕೂರ್ಕೊಳ್ಳುವಂತ ಯೋಗ್ಯತೆ ಇಲ್ಲ. ಬೇಕಾಬಿಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭಾಕರ್ ಭಟ್ರು ನಾನು ರೋಡಿಗೆ ಓಡಿಸ್ತೇನೆ ಅಂತ ಏನದು ಸಾಧ್ಯ ಇಲ್ಲ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಭಾಷಣ ಮಾಡ್ಲಿಕ್ಕಿಲ್ಲ, ಇಲ್ಲಿ ಭಾಷಣ ಮಾಡ್ಲಿಕ್ಕಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಐಬಿನಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ ಅಂತಾದ್ರೆ ಯಾವ ನೈತಿಕತೆ ಸಾಮಾಜಿಕ ದಕ್ಷಿಣ ಕನ್ನಡ ಘಟನೆಗಳಿಗೆ ಇವರೇ ಕಾರಣ. ಪೊಲೀಸ್ ಇಲಾಖೆನ ಹೆಂಗ್ ಬೇಕಾದ್ರೆ ಪುಕ್ಕಲ ಅರೆಸ್ಟ್ ಮಾಡಿ ಪೊಲೀಸ್ ಇಲಾಖೆಯಿಂದ ದುರುಪಯೋಗ ಮಾಡುವಂತ ಪ್ರಯತ್ನ ಆಯ್ತ್ರಿ. ಅವ್ರು ಹೇಳಿದ್ರು ನಾಯಕರು ಹೇಳಿಲ್ವಾ? ಅಲ್ಲ ಮಾನ್ಯ ಅಧ್ಯಕ್ಷ, ನಾ ಜಿಲ್ಲೆಗೆ ಸಂಬಂಧಪಟ್ಟಂತವನು. ಇವತ್ತು ಈ ರೀತಿ ಘಟನೆಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ. ಇವರು ಈ ರೀತಿ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೊಟ್ಟಿರುವಂತಹ ಪರಿಣಾಮವಾಗಿ ಆ ರೀತಿ ನಡೀತಾ ಇದೆ. ಇವತ್ತು ಸರ್ಕಾರದಿಂದ ಆಗ್ತಾ ಇರುವಂತದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಸರ್ಕಾರನೇ ಕಾರಣ. ಮಾನ್ಯ ಅಧ್ಯಕ್ಷ, ಪ್ರಭಾಕರ್ ಭಟ್ರಿಗೂ ಗಮನಕ್ಕೆ ತಂದಿದ್ದಾರೆ. ಆ ರೀತಿಯಾದಂತಹ ಉಸ್ತುವಾರಿ ಸಚಿವರು ಎಡಿಷನಲ್ ಏನ್ ಹೇಳ್ತಾರೆ ಅವ್ರು ಹೇಳಿದ್ದನ್ನ ಸರ್ಕಾರ ತಕ್ಷಣ ಅವ್ರು ಯಾಕೆ ಆ ರೀತಿ ಮಾಡಿದ್ದಾರೆ? ಪೊಲೀಸ್ ಇಲಾಖೆಯನ್ನ ಯಾಕೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ? ಒಂದು ಕ್ಷಣ ಚೇರಲ್ಲಿ ಕೂರ್ಕೊಳ್ಳುವಂತ ಯೋಗ್ಯತೆ ಇಲ್ಲ. ಬೇಕಾಬಿಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭಾಕರ್ ಭಟ್ರು ನಾನು ರೋಡಿಗೆ ಓಡಿಸ್ತೇನೆ ಅಂತ ಏನದು ಸಾಧ್ಯ ಇಲ್ಲ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಭಾಷಣ ಮಾಡ್ಲಿಕ್ಕಿಲ್ಲ, ಇಲ್ಲಿ ಭಾಷಣ ಮಾಡ್ಲಿಕ್ಕಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಐಬಿನಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ ಅಂತಾದ್ರೆ ಯಾವ ನೈತಿಕತೆ ಸಾಮಾಜಿಕ ದಕ್ಷಿಣ ಕನ್ನಡ ಘಟನೆಗಳಿಗೆ ಇವರೇ ಕಾರಣ. ಪೊಲೀಸ್ ಇಲಾಖೆನ ಹೆಂಗ್ ಬೇಕಾದ್ರೆ ಪುಕ್ಕಲ ಅರೆಸ್ಟ್ ಮಾಡಿ ಪೊಲೀಸ್ ಇಲಾಖೆಯಿಂದ ದುರುಪಯೋಗ ಮಾಡುವಂತ ಪ್ರಯತ್ನ ಆಯ್ತ್ರಿ. ಅವ್ರು ಹೇಳಿದ್ರು ನಾಯಕರು ಹೇಳಿಲ್ವಾ? ಅಲ್ಲ ಮಾನ್ಯ ಅಧ್ಯಕ್ಷ, ನಾ ಜಿಲ್ಲೆಗೆ ಸಂಬಂಧಪಟ್ಟಂತವನು. ಇವತ್ತು ಈ ರೀತಿ ಘಟನೆಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ. ಇವರು ಈ ರೀತಿ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೊಟ್ಟಿರುವಂತಹ ಪರಿಣಾಮವಾಗಿ ಆ ರೀತಿ ನಡೀತಾ ಇದೆ. ಇವತ್ತು ಸರ್ಕಾರದಿಂದ ಆಗ್ತಾ ಇರುವಂತದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಸರ್ಕಾರನೇ ಕಾರಣ. ಮಾನ್ಯ ಅಧ್ಯಕ್ಷ, ಪ್ರಭಾಕರ್ ಭಟ್ರಿಗೂ ಗಮನಕ್ಕೆ ತಂದಿದ್ದಾರೆ. ಆ ರೀತಿಯಾದಂತಹ ಉಸ್ತುವಾರಿ ಸಚಿವರು ಎಡಿಷನಲ್ ಏನ್ ಹೇಳ್ತಾರೆ ಅವ್ರು ಹೇಳಿದ್ದನ್ನ ಸರ್ಕಾರ ತಕ್ಷಣ ಅವ್ರು ಯಾಕೆ ಆ ರೀತಿ ಮಾಡಿದ್ದಾರೆ? ಪೊಲೀಸ್ ಇಲಾಖೆಯನ್ನ ಯಾಕೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ? ಒಂದು ಕ್ಷಣ ಚೇರಲ್ಲಿ ಕೂರ್ಕೊಳ್ಳುವಂತ ಯೋಗ್ಯತೆ ಇಲ್ಲ. ಬೇಕಾಬಿಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭಾಕರ್ ಭಟ್ರು ನಾನು ರೋಡಿಗೆ ಓಡಿಸ್ತೇನೆ ಅಂತ ಏನದು ಸಾಧ್ಯ ಇಲ್ಲ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಭಾಷಣ ಮಾಡ್ಲಿಕ್ಕಿಲ್ಲ, ಇಲ್ಲಿ ಭಾಷಣ ಮಾಡ್ಲಿಕ್ಕಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು
ಕೂರಿಸ್ಕೊಂಡು ಮಾತಾಡ್ತಾರೆ ಅಂತಾದ್ರೆ ಯಾವ ನೈತಿಕತೆ ಇದೆ? ಆಯ್ತು, ಈಗ ನಿಮ್ ಲೀಡರ್ ಪ್ರಧಾನಮಂತ್ರಿಗಳ ಸಾಮಾಜಿಕ ಹೇಳಿದಾರಲ್ಲ, ಯೋಗ್ಯತೆ ಇಲ್ಲ ಅವರಿಗೆ. ಅಂದ್ರೆ ಅವ್ರು ದಕ್ಷಿಣ ಹೇಳಿದಾರಲ್ಲ. ಕನ್ನಡ ಕೊಡ್ಬೇಕು ಅಧ್ಯಕ್ಷರೇ. ಬೆನ್ನಬಿಟ್ಟಿ ಆಗುವಂತ ನಿಮ್ ಲೀಡರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡದ ಘಟನೆಗಳಿಗೆ ಇವರೇ ಕಾರಣ ಇವತ್ತು. ಆಯ್ತು, ಕೂಡ. ಬೇರೆ ಯಾರು ಅಲ್ಲ. ಪೊಲೀಸ್ ಇಲಾಖೆನ ಹೆಂಗ್ ಬೇಕಾದ್ರೆ ಈಗ ನಿಮ್ ಲೀಡರ್ ಹೇಳಿದ್ದಾರೆ.